ಲಕ್ಷ ರೂಪಾಯಿ ಬಿಲ್ಲ ಎಂತಲ್ಲಿ ಬಿಲ್? ಯಾರು ಕೊಟ್ಟವರು, ಯಾರು ತಗೊಂಡವರು ಹೆಸರು ಹೇಳಿ ಗುಂಪ ಬಿಡಬಾರ್ದು. ಈಗ ಒಂದು ಇದು ಚುನಾವಣೆ ಆಗುತ್ತೆ, ಒಂದು ವಿಧಾನ ಸಭೆಯದು 70-80 ಕೋಟಿ ರೂಪಾಯಿ ಒಂದ್ಸಲಿ ಖರ್ಚು ಮಾಡಬೇಕು. ಇವರು ಎಲ್ಲರೂ ನಿಂತ ಮೇಲೆ ಖರ್ಚು ಮಾಡಲೇಬೇಕು. ನಾನು ದುಡ್ಡು ಖರ್ಚು ಮಾಡಿದ್ದೀನಿ, ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ, ಇವ್ರಿಗೆ ದುಡ್ಡು ಕೊಟ್ಟು ಮತದಾರರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ಕೂಡ ಕೇಳಿದಾಗ ಇದು ಅಸಾಧ್ಯ. ಇವರಲ್ಲಿ ದುಡ್ಡಿ ಮಾರಾಟ ಆಗೋಲ್ಲ. ಯಾರು ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ ಹೇಳಿ. ಪತ್ರಿಕೆಗಳು ಸುಮ್ಮನೆ 15 ಲಕ್ಷ ರೂಪಾಯಿ ತಗೊಂಡು 16 ಲಕ್ಷ ರೂಪಾಯಿ ಓಡೋದು ಎಂತೆಂಥದ್ದು ಸ್ಟೇಟ್ಮೆಂಟ್ ಯಾರೇ ಆಗಿದೆ. ನಾನು ಹೇಳೋದು ಗೌರವದಲ್ಲಿ ಮಾತಾಡೋದು, ಗುಮ್ಮ ಖುಷಿ ಬಿಡಬಾರ್ದು, ನಿಖರವಾಗಿ ಹೇಳ್ಬೇಕು ಹೀಗೆ ಅಂತ. ನಾನು ಜ್ಞಾನೇಂದ್ರ ಮೇಲೆ ಏನಾದ್ರು ನಿಖರವಾಗಿ ಮಾಡೋದು. ಅವತ್ತು ಅವನ್ನ ಮಾಡಿದ್ರಿಂದ ಅವ್ರನ್ನ ಪೇಟೆಯಲ್ಲಿ ಬೆಳೆಸ್ದಂಗಾಯ್ತು. ನನ್ನನ್ನು ಅಧ್ಯಕ್ಷರು ಮಾಡಿದ ಕೂಡ ಮಾನಹಾನಿ ಪ್ರಕರಣದಲ್ಲಿ ನಂಗೆ 1 ತಿಂಗಳು ಜೈಲಾಗಿರೋದು. ಅದನ್ನ ಯಾವುದೋ ಕ್ರಿಮಿನಲ್ ಕೇಸು, ಯಾವುದೋ SC/ST ಕೇಸಲ್ಲಿ ಆಗಿದೆ ಅಂತ ಜ್ಞಾನೇಂದ್ರ ಸರ್ಕಾರಕ್ಕೆ ದೂರು ಕೊಟ್ಟು ನನ್ನನ್ನು ತೆಗೆಸಿದ್ರೆ, ಇದೇ ನಮ್ಮ ಕಿಮ್ಮನೆ ಅವರು, ನಮ್ಮ ದೊಡ್ಡ ಲೀಡರು, ಒಂದು ಶಬ್ದ ಅದರ ಬಗ್ಗೆ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ? 40 ವರ್ಷ ಈ ಪಕ್ಷದಲ್ಲಿ ದುಡಿತಿದ್ದೀನಿ ನಾನು, ಹೋಗಿ ಮಾತಾಡಬೇಕಿತ್ತು ಅನ್ನುವಂಥದ್ದು ನಮ್ಮ ಆಗ್ರಹ. ಯಾಕಂದ್ರೆ ನಮ್ಮ ಲೀಡ್ರು ಅವರು. ಈ ಬೇರೆಯವ್ರದ್ದು ನಾವು ಜಗಳ ಮಾಡೋಕ್ಕಾಗಲ್ಲ, ನಮ್ಮ ಲೀಡ್ರ್ ಅಂತ ಜಗಳ ಮಾಡಿ. ಇವತ್ತು ಪಕ್ಷ ಯಾರಿಗೆ ಟಿಕೆಟ್ ಕೊಡಿ, ನಾವೆಲ್ಲ ಕಾಂಗ್ರೆಸ್ ಪರ ಕೆಲಸ ಮಾಡೋದು. ನಾವು ಯಾರ ಪಕ್ಷ, ಈ ಪಕ್ಷ ಬಿಟ್ವಿ, ನಾವು ಕೊಡಲಿಲ್ಲ, ಇನ್ನೊಂದಕ್ಕೆ ಹೋದ್ವಿ, ನಾವು ಅವ್ರು ಹಿಂದಿನ ಹೋಗೋರಲ್ಲ. ನಾವು ನಿಷ್ಠಾವಂತರು, ನಾವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋದು. ಹಾಗಾಗಿ ನಾನು ರತ್ನಾಕರ್ ಅವ್ರಿಗೆ ಏನು ಮನವಿ ಮಾಡ್ತೀವಿ ಅಂದರೆ, ಈ ಪುರಸಭೆದು ಅದೆಲ್ಲ ಬಿಟ್ಟುಬಿಡಲಿ, ಅದು ಸಣ್ಣ ಪುಟ್ಟ ವಿಚಾರ ಬಿಡಲಿ. ಜ್ಞಾನೇಂದ್ರ ವಿರುದ್ಧ, BJP ವಿರುದ್ಧ ಒಂದು ಹೋರಾಟ ಸ್ಟಾರ್ಟ್ ಮಾಡಲಿ ಅವರು. ನಾವೆಲ್ಲರೂ ಅವ್ರ ಜೊತೆ ನಿಲ್ತೀವಿ, ನಾವೆಲ್ಲರೂ ಅವ್ರ ಹಿಂದೆ ಹಿಂಬಾಲಕರಾಗಿದ್ದೀವಿ, ಹಿಂದೆನೂ ಇದ್ವಿ, ಮುಂದೆನೂ ಇರ್ತೀವಿ. ಅದನ್ನು ಬಿಟ್ಟು ಪಕ್ಷದ ಕಾರ್ಯಕರ್ತರಿಗೆ ಮಾಡಿದ್ರೆ ಅದನ್ನು ನಾವು ಸಹಿಸಿಕೊಂಡಿರೋಕ್ಕಾಗೋದಿಲ್ಲ. ಮೊನ್ನೆ ನೀವು ನೋಡಿದ್ದೀರಿ ಜಾತ್ರೆಯಲ್ಲಿ ಅವರು ಜ್ಞಾನೇಂದ್ರನು ಅವರು ಸೆಲ್ಫಿ ಕೊಟ್ಟು ತಕ್ಕೊಂಡಿದ್ದಾರೆ. ತಕ್ಕೊಳ್ಬಾರ್ದಂತಲ್ಲ, ಅದು ಒಂದು ನೀವು ಹೇಳಿದಾಗ ಸಾರ್ವಜನಿಕ ಸಭ್ಯತೆ, ಸಾರ್ವಜನಿಕವಾಗಿದ್ದಾಗ. ಆದರೆ ಕಾರ್ಯಕರ್ತರಿಗೆ ಏನು ಸಂದೇಶ ಹೋಗುತ್ತದೋ? ಅಲ್ಲಿ BJPಯವರು ಹೇಳ್ತಾರೆ, ನೋಡಿ ಕಿಮ್ಮನೆಯವರು ಜ್ಞಾನೇಂದ್ರ ಒಂದಾಗಿದ್ದಾರೆ, ನಿಮ್ಮವರಿಗೆ ಅರಿತೀವಿ ಅಂತ. ಹಂಗೆ ಅರಿತಲೇ ಇದ್ದಾರೆ, ಅದಕ್ಕೆ ಪೂರಕವಾಗಿ ನಮ್ಗೆ ಅರಿತಾ ಇದ್ದಾರೆ. ಏನು ಜೀವನ ಈಗ ಇಷ್ಟೇ ಖಾಸಗಿ ಸಂಬಂಧಗಳಿರಲಿ, ಸಾರ್ವಜನಿಕವಾಗಿ ಅದನ್ನು ವ್ಯಕ್ತಪಡಿಸಬಾರ್ದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಅದೇ ಇವತ್ತು ಆರ್ಗ ಜ್ಞಾನೇಂದ್ರ ಆಸ್ತಿ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಅದ್ರ ಬಗ್ಗೆ ಹೋರಾಟ ಮಾಡಿ ನಾವು ಅವ್ರ ಜೊತೆ ನಿಲ್ತೀವಿ. ಇವತ್ತು ಅತ್ಯಂತ ಒಳ್ಳೆಯ ಆಡಳಿತವನ್ನು ಪಟ್ಟಣ ಪಂಚಾಯತಿಯಲ್ಲಿ ಟೀಮ್ ಕೊಟ್ಟಿದ್ದಾರೆ. ಸುಶೀಲ ಶೆಟ್ಟಿಯವರು ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ, ಅಸದಿ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ, ಮಾಡಿದವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಅದರಲ್ಲೆಲ್ಲ ಸ್ಪೆಷಲ್ ಅಸದಿ. ಯಾಕೆಂದರೆ ಅಭಿವೃದ್ಧಿ ಮತ್ತು ಅನುದಾನ ಎರಡನ್ನೂ ಹೆಚ್ಚು ತಂದವರು. ಹಾಗಾಗಿ ಅವರಿಗೆ ನಾವು ಸಹಜವಾಗಿ ಅವ್ರು ತಪ್ಪಿದ್ರೆ ಅದನ್ನು ಬೇರೆ ಒಂದು ಕೋಣೆಯಲ್ಲಿ ಕೂರಿಸಿ ನಾವು ಅವ್ರಿಗೆ ಬುದ್ಧಿ ಹೇಳೋಣ. ನಾನು ಕಿಮ್ಮನೆಯವ್ರಿಗೆ ಮನವಿ ಮಾಡೋದಿಷ್ಟೇ, ಆ ಸಣ್ಣ ಪುಟ್ಟ ವಿಚಾರಗಳನ್ನು ಬಿಟ್ಬಿಡಿ. ಯಾಕಂದರೆ ಅವರು ಇವತ್ತು ನಮ್ಮ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಆ ಶಿಕ್ಷಣದ ಭಾಷೆಗಳು ಇವತ್ತು ನಾವು ಮತ್ತೊಬ್ಬರಿಗೆ ಇವತ್ತು ಏನೇನೋ ಭಾಷೆಗಳು ಅವರೇ ಹೇಳಿದ್ದೋ ಅಥವಾ ಪತ್ರಿಕೆಯವರು ಹೇಳ್ತಾರ ಗೊತ್ತಿಲ್ಲ ನನಗೆ, ಬಿಲ್ ಆ್ಯಡನ್ನು ಪಾಡನ್ನು ಅವ್ರು ಹೇಳೋಕ್ಕಿಲ್ಲ. ಯಾಕಂದರೆ ಅಂತ ಒಬ್ಬ ಸಜ್ಜನ ವ್ಯಕ್ತಿ ಬಾಯಲ್ಲಿ ಅದು ಬರೋದಿಲ್ಲ. ಪ್ರಶ್ನವ್ರು ಹಾಕಿದ್ರು ಅದಕ್ಕೆ ನಮ್ಗೆ ವಿರೋಧ ಇದೆ, ಯಾರು ಹಾಕಿದ್ರು. ಆದರೆ ಅಂಥ ಭಾಷೆಗಳನ್ನು ಅವ್ರು ಬಳಸಬಾರ್ದು. ನಾವೆಲ್ಲ ಬಿಡಿ, ನಮ್ಮೆಲ್ಲ ಈ ಹುಲುಮಾನವರು, ನಾವೆಲ್ಲ ಅರ್ಧಂಬರ್ಧ ತಿಳ್ಕೊಂಡು ಸಂಪೂರ್ಣ ತಿಳಿದಿರ್ತಕ್ಕಂಥ ಕಿಮ್ಮನೆಯವ್ರ ಬಾಯಲ್ಲಿ ಆ ಭಾಷೆ ಬರಬಾರ್ದು ಅನ್ನೋದು ನನ್ನ ಪ್ರಾರ್ಥನೆ ಅಷ್ಟೇ. ನಾನೊಬ್ಬ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತ. ಯಾಕಂದರೆ ನಾನು 80ರಲ್ಲಿ NSUI ಪ್ರೆಸಿಡೆಂಟ್ ಆಗಿದ್ದವನು, ಯೂನಿಯನ್ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದವನು. ಹಾಗಾಗಿ ಅವತ್ತಿನಿಂದ ಇವತ್ತಿನ